ಕಾವೇರಿ ಸಮಸ್ಯೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರತಿಭಟನೆಗಳು ನಡೀತಾ ಇದೆ. ನಾನು ರುದ್ರದೇವ್ ಅವರು ಬಿಜೆಪಿಯ ವಕ್ತಾರರು. ರುದ್ರದೇವ್ ಅವರೇ, ಈಗ ಜನರ ಭಾವನೆಯ ಜೊತೆಗೆ ನೀವು ನಿಲ್ಲಬೇಕು ಆಸ್ ಎ ಪ್ರತಿಪಕ್ಷ, ಓಕೆ, ನಾನು ಒಪ್ತೀನಿ. ಬಟ್ KRSಗೆ ಮುತ್ತಿಗೆ ಹಾಕಿ ಬೀದಿಯಲ್ಲಿ ಗಲಾಟೆ ಮಾಡಿ ಏನು ಸಾಧಿಸೋದಕ್ಕಾಗತ್ತೆ? ಏನು ಮಾಡೋದಕ್ಕಾಗತ್ತೆ? ಈ ಹಿಂದೆ ಮಾಡಿದಾಗಲೂ ಕೂಡ ಸುಪ್ರೀಂ ಕೋರ್ಟ್ ತಪರಾಕಿನೇ ಹಾಕಿರೋದು, ನಮಗೆ ನೀರು ಬಿಡುಗಡೆ ಮಾಡಿ ಅಂತಾನೆ ಹೇಳಿರೋದು. ಬೀದಿಗಿಳಿದು ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಸರ್ ನೋಡಿ, ಈ ಒಂದು ವಾತಾವರಣ ನಿರ್ಮಾಣಕ್ಕೆ ಕಾರಣ ಬಿಜೆಪಿ ವಿರೋಧ ಪಕ್ಷದ ನಾಯಕರ ಒಂದು. ಎರಡನೇದು, ಸನ್ಮಾನ್ಯ ಸಚಿವರು ರಾಮಲಿಂಗ ರೆಡ್ಡಿ ಅವರಿಗೆ ಈ ಖಾತೆಯಲ್ಲೇ ಇಷ್ಟ ಇರಲಿಲ್ಲ. ಅವರಿಗೆ ಬಲವಂತದಲ್ಲಿ ಖಾತೆ ಕೊಟ್ರಿ, ಅವರು ವಾದ ಮಂಡಿಸೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ನಾನು ನನ್ನ ಭಾವನೆ ವ್ಯಕ್ತಪಡಿಸ್ತೀನಿ. ಜೊತೆಗೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಡ್ಲಿಕ್ಕೆ ನಾನು ಕೂಡ ಬಯಸ್ತೀನಿ ವೇದಿಕೆ ಮೂಲಕ. ನೋಡಿ, ಈ ನಮ್ಮ ಮುಖ್ಯಮಂತ್ರಿಗಳು ಬಂದ ನಂತರ, ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಯಡಿಯೂರಪ್ಪನವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಆ ಸಂದರ್ಭದಲ್ಲಿ ಕೇಂದ್ರದ 6,000 ರೂಪಾಯಿ, ರಾಜ್ಯದ 4,000 ರೂಪಾಯಿ ಸನ್ಮಾನ್ ಕಿಸಾನ್ ಯೋಜನೆಯಲ್ಲಿ ಹಣ ರೈತರಿಗೆ ಕೊಡ್ತಾ ಇದ್ರು. ಬಂದ ಹಾಗೇನೆ ಈ ಪಂಚ ಯೋಜನೆಗಳು ಏನು ಮಾತನಾಡಿ, ಅದು ಕಿಸಾನ್ ಸಮ್ಮಾನ್ ಮಾತನಾಡೋಣ ಇನ್ನೊಮ್ಮೆ. ಸರ್ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. 4,000 ನಿಲ್ಸಿದ್ರು ರೈತ ವಿರೋಧಿ ಸರ್ಕಾರ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಾಗೆ ಏನ್ ಮಾಡಬಹುದಿತ್ತು ಅಂತ ಕೇಳಿದೆ ನಾನು. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಆಸಕ್ತಿ ಇರಲಿಲ್ಲ, ತೀರಾ ಆಸಕ್ತರಾಗಿದ್ದಂತ MB ಪಾಟೀಲ್ ಅವರಿಗೆ ಕೊಟ್ರು ಅಂತ ಅನ್ಕೊಳ್ಳೋಣ. ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಇತ್ತ MB ಪಾಟೀಲ್ ಅವರು? ಏನ್ ಮಾಡೋದಕ್ಕೆ ಸಾಧ್ಯ ಇತ್ತು ಸರ್ಕಾರ? ಸರ್ ಮಾತು ಮುಗಿಸ್ಬಿಡ್ತೀನಿ. ನೋಡಿ, ನಮ್ಮ ರೈತರಿಗೆ ನೀರು ಕೊರತೆ ಇರೋದ್ರಿಂದ ಬೆಳೆ ಬೆಳಿಬೇಡಿ ಅಂತ ಹೇಳ್ತಾರೆ. ಆದ್ರೆ ತಮಿಳುನಾಡಿಗೆ ವೈಜಿಗುಡ್ಡ ಮಂಚನಬೆಲೆ ಡ್ಯಾಮ್ ನಿಂದ ನೀರು ಹರಿಸ್ತಾರೆ. ಅಂದ್ರೆ ತಮಿಳುನಾಡು ರೈತರು ಸಮೃದ್ಧಿಯಾಗಿರ್ಬೇಕು, ನಮ್ಮ ರೈತರು ವಿಷ ಕುಡಿಬೇಕು, ನೇಣು ಹಾಕೋಬೇಕು. ಆದ್ರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಿಡದಿ ವ್ಯಾಪ್ತಿಯಲ್ಲಿರ್ತಕ್ಕ ಟೌನ್ಶಿಪ್ ರೈತರಿಗೆ ನೀವು ಜಮೀನು ಕಳ್ಕೊಳ್ಳಿಕ್ಕೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಪರವಾಗಿ ಕೆಲಸ ಮಾಡ್ತಾರೆ, ಆದ್ರೆ ಕನಕಪುರದಲ್ಲಿ ಇರತಕ್ಕಂಥ ರೈತರಿಗೆ ನೀವು ಜಮೀನು ಕೊಡಬೇಡಿ ಅಂತಾರೆ. ಅಂದ್ರೆ ಇವ್ರದ್ದು ಇಬ್ಬಂದಿಗೆ ನೀತಿ. ಈ ನೀತಿ ಇದರಲ್ಲಿ ಸರ್ ನೀವು ಬೀದಿಗಿಳಿದಿದ್ದೀರಿ, ಪ್ರೊಟೆಸ್ಟ್ ಮಾಡ್ತಾ ಇದೀರಿ. ನಾನು ಆರಂಭದಲ್ಲೇ ಹೇಳಿದೆ, ಜನರ ಭಾವನೆಯ ಜೊತೆಗೆ ನೀವಿದ್ರಿ ಅಂತಂದ್ರೆ ನಾನು ಅಗ್ರಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆಸ್ ಎ ವಿಪಕ್ಷವಾಗಿ, ಒಂದು ಪ್ರತಿಪಕ್ಷವಾಗಿ ಸರ್ಕಾರದ ಮುಂದೆ ಏನು ಆಯ್ಕೆಗಳಿತ್ತು ಅನ್ನೋದು ಮುಖ್ಯ ಆಗತ್ತಲ್ಲ ಸರ್? ನೋಡಿ, ಆಯ್ಕೆ ಏನಿತ್ತು ಅಂತ ಹೇಳಿದ್ರೆ, ಇವರು ವಾದ ಮಂಡಿಸತಕ್ಕಂತ ಸಂದರ್ಭ ಇದ್ದಾಗ ಇವರು ಸೂಕ್ತವಾದ ವಾದ ಮಂಡಿಸಲಿಲ್ಲ, ಒಂದನೇದು. ಎರಡನೇದು, ನಮ್ಮ JDS ನ ದೇವರಾಜು ಅವರು ಮಾತಾಡಿದಾಗೆ ಯಾವ ರೀತಿ ಒಂದು ತಂಡ ರಚನೆ ಮಾಡಿ ಸಂಬಂಧಪಟ್ಟಂತವ್ರಿಗೆ ಏನು CWRC ಇರ್ಬೋದು, CWMA ಇರ್ಬೋದು, ಅವ್ರ ಮುಂದೆ ನೈಜ ವರದಿ, ನಮ್ಮ ರಾಜ್ಯದಲ್ಲಿ 130 ವರ್ಷಕ್ಕಿಂತ ಹಿಂದೆ ಇದ್ದಂತ ಬರಗಾಲ ಬಡ್ದಿದೆ, ಬನ್ನಿ ವಾಸ್ತವತೆ ನೋಡಿ, ನೀವು ಏನಿದೆ ಅನೌನ್ಸ್ಮೆಂಟ್ ಕೊಡಿ, ನೀವು ರಿಲೀಸ್ ಮಾಡಿ. ಇದೆಲ್ಲ ಮಾಡಿದ್ದಾರೆ ರುದ್ರದೇವ್ ಸರ್. ನೋಡಿ ಸರ್, ನೋಡಿ ಎಲ್ಲವೂ ಮಾಡಿದ್ದಾರೆ. ಇದರ ಆಚೆಗೆ ಬಂದಿರೋದು ಆದೇಶ ಇಲ್ಲ ಸರ್. ಆಚೆಗೆ ನೀರಿಲ್ಲ ಅಂತ ಹೇಳಿದೀವಿ ನಾವು, ಮಳೆ ಆಗ್ತಿಲ್ಲ ಅಂತ ಹೇಳಿದೀವಿ ನಾವು, ಇನ್ಫ್ಲೋ ಕಡಿಮೆ ಇದೆ ಅಂತ ಹೇಳಿದೀವಿ ನಾವು. ಎಲ್ಲ ಮಾಡಿದ ನಂತರವೂ ಈ ಆದೇಶವೇ ಬಂದಿರೋದು. ಇಷ್ಟನ್ನೇ ಮಾಡೋದಕ್ಕೆ ಸಾಧ್ಯ ಆಯ್ತು. ದೇವರಾಜು ಅವ್ರು ಹೇಳ್ದಂಗೆ ಇವ್ರು ವಾದ ಸೂಕ್ತವಾಗಿಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಎಲ್ಲ ನಾರ್ತ್ ಇಂಡಿಯನ್ಸ್ ನೇ ತಗೊಂಡೋದಾಗ ಕರ್ನಾಟಕಕ್ಕೆ ಬೆಂಬಲ ಕೊಡಿ ಅಂದ್ರೆ ಏನ್ ಕೊಡ್ತಾರೆ? ಅವ್ರನ್ನ ಟೀಮ್ ನ ಕರ್ಕೊಂಡ್ ಬಂದು ಇಲ್ಲಿ ಪ್ರತ್ಯಕ್ಷತೆ ಸಾಬೀತು ಮಾಡಬೇಕಾಗಿತ್ತು. ಈಗ ಜೋಸೆಫ್ ವಿಜಯ್ ಅವ್ರನ್ನ ಕರ್ಕೊಂಡ್ ಬಂದು ಸಾಬೀತು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತಿಂದ ನಿನ್ನೆಯಿಂದ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಸರ್ಕಾರ ಏನು ಆರ್ಡರ್ ಹೇಳಿದೆ. 3,500 ಕ್ಯೂಸೆಕ್ಸ್ ಬಿಟ್ಟು ನೀರು ಹೋಗಿ ಸೇರಿದ ಮೇಲೆ ಜೋಸೆಫ್ ಅವರು ಕರ್ನಾಟಕಕ್ಕೆ ಬರ್ತಾರೆ. ಪ್ರಯೋಜನ ಏನಾಗುತ್ತೆ? ರಾಜ್ಯ ರೈತರು ಕುಡಿಯೋ ನೀರಿಗೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಬೆಂಗಳೂರು ಸಿಟಿಗೆ ನೀರಿನ ವ್ಯವಸ್ಥೆ ಏನಾಗ್ತದೆ? ನೀರಿಲ್ಲ ಅಂದ್ರೆ ಏನಾಗ್ತದೆ? ಜನ ರೊಚ್ಚಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಕನ್ನಡ ಹೋರಾಟಗಾರರು, ರೈತರು ಈಗ ಯಾಕೆ ರೋಡ್ಗಿಳಿದಿದ್ದಾರೆ? ಕುಡಿಯೋ ನೀರಿಗೆ. ಇವಾಗೂ ಕಾಲ ಮಿಂಚಿಲ್ಲ. ಏನಿದೆ ಆ ಒಂದು CWRC ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, CWMA ಇರ್ಬೋದು, ಅವ್ರ ಮುಂದೆ ಏನ್ ಕನ್ವಿನೆನ್ಸ್ ಮಾಡಿ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಮನದಟ್ಟು ಮಾಡಿ ಕೋರ್ಟ್ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ತಮಗೆ ಮಾಹಿತಿ ಮಾಧ್ಯಮಗಳ ಮೂಲಕ ಇರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ತಿಳಿಸ್ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಕುಡಿಯೋ ನೀರಿನ ವಿಚಾರದಲ್ಲಿ ನನಗೊಂದು ಅರ್ಥ ಆಯ್ತು. ಪರಿಹಾರ ಯಾರ ಬಳಿಯೂ ಇಲ್ಲ, ಇದಕ್ಕೆ ಇದೆ ಸರ್. ಪರಿಹಾರ ಯಾರ ಬಳಿಯೂ ಇಲ್ಲ. ಚರ್ಚೆ ಮಾಡಿ ಕನ್ವಿನ್ಸಿಂಗ್ ಆಗಿ ವಾದ ಮಾಡಿ ಅಂತ ಹೇಳೋದು ಬಿಟ್ರೆ ಬೇರೆ ಪರಿಹಾರ ಏನು? ನೀರ್ ಬಿಡಬೇಡಿ, ಏನಾಗುತ್ತೆ ಆಗಬಹುದು. ನೀರ್ ಬಿಡೋದು ಬೇಡ. ನಮ್ಮ ರೈತರಿಗೆ ಕುಡಿಲಿಕ್ಕೆ ನೀರು. ನಾವು ಕೇಳ್ತಾ ಇರೋದು ಬೆಳೆ ಬೆಳಿಲಿಕ್ಕೆಲ್ಲ. ನೋಡಿ, ಅವರು ತಂಜಾವೂರು, ನಾಗಪಟ್ಟಣಂನಲ್ಲಿ ಕುರುವೈ ಬೆಳೆ, ಸಾಂಬಾ ಬೆಳೆ, ತಲಾರಿ ಬೆಳೆಗಳನ್ನ ಬೆಳಿಲಿಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಒಂದು ಬೆಳೆ ಇಲ್ಲ ಅಂದ್ರೆ ಏನಾಗುದಿಲ್ಲ. ನಮ್ಮವ್ರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬೆಳೆ ಬೆಳಿಬೇಡಿ ಅಂತ.
ನಾವು ನಿಲ್ಸಿದ್ದೀವಿ, ಆದ್ರೆ ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಎಸ್, ಅರ್ಥ ಆಯ್ತು. ನಾನು ಒಮ್ಮೆ ತಿಮ್ಮೇಗೌಡರನ್ನ ಮಾತನಾಡಿಸ್ತೀನಿ. ರುದ್ರದೇವ್ ಅವರೇ ಒಂದೇ ನಿಮಿಷ. ತಿಮ್ಮೇಗೌಡ್ರೆ, ಇಲ್ಲಿ ಒಂದು ಪ್ರಶ್ನೆ ಬಂತು ನನ್ನ. ತಮಿಳುನಾಡಿಗೆ ನ್ಯಾಚುರಲ್ ಅಡ್ವಾಂಟೇಜ್ ಮಾತ್ರ ಪ್ಲಸ್ ಆಗ್ತಾ ಇರೋದಾ, ಅಂದ್ರೆ ಡೌನ್ ಸ್ಟ್ರೀಮ್ ಸ್ಟೇಟ್ಗಳು ಅನ್ನೋದೇ ಪ್ಲಸ್ ಆಗ್ತಾ ಇರೋದಾ, ಅಥವಾ ನಮ್ಮ ವಾದವನ್ನ ಮಂಡಿಸುವಲ್ಲಿ ನಾವು ಎಡವುತ್ತಾ ಇದ್ದೀವಾ ಅನ್ನೋದು ಪ್ರಶ್ನೆ. ಯಾಕಂತಂದ್ರೆ ನಾವು ಕುಡಿಯೋ ನೀರಿಗೆ ಒದ್ದಾಡ್ತಾ ಇದ್ದೀವಿ, ಕುರುವೆ ಬೆಳೆಗೆ ನೀರು ಕೊಡಿ ಅಂತ ಕೇಳ್ತಾರೆ, ಅವ್ರು ಗೆಲ್ತಾರೆ. ಅದರಲ್ಲಿ ಕಾರಣ ಏನು ಅಂದರೆ, ಈ ಸಂಕಷ್ಟ ಸಮಯದಲ್ಲಿ ಇದು 3-4 ವರ್ಷಕ್ಕೊಮ್ಮೆ ಸಂಕಷ್ಟ ಬರ್ತದೆ. ಅಂದರೆ ನಾರ್ಮಲ್ ಪೀರಿಯಡಲ್ಲಿ ತೊಂದರೆ ಆಗಲ್ಲ, ತಮಿಳ್ನಾಡಿಗೆ ಏನು ನೀರು ಬಿಡಬೇಕಾದನ್ನ ಬಿಡ್ತೀವಿ, ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ಅದು ದಾಖಲಾಗುತ್ತೆ. ಆದರೆ ಇಂಥ ಪರಿಸ್ಥಿತಿನಲ್ಲಿ ಈ ವರ್ಷ ಪರಿಸ್ಥಿತಿ ಆಯ್ತಲ್ಲ, ಇದು 3-4 ವರ್ಷಕ್ಕೊಮ್ಮೆ ರಿಪೀಟ್ ಆಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಸಂಗ್ರಹ ಆಗಿರುವ ನಮ್ಮ ಜಲಾಶಯಗಳಲ್ಲಿ ಸಂಗ್ರಹ ಆಗಿರುವ ನೀರನ್ನು ಯಾರಿಗೆ ಎಷ್ಟು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕಷ್ಟ ಸಮಯದಲ್ಲಿ ಅದನ್ನು ಒಂದು ಸೂತ್ರ ಮಾಡಿಲ್ಲ, ಟ್ರಿಬ್ಯುನಲ್ಲು ಮಾಡಿಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ಅದು ತೀರ್ಮಾನ ಆಗಿಲ್ಲ, ಬರಲೇ ಇಲ್ಲ ಫಾರ್ಮುಲಾ. ಹಾಗಾಗಿ ಅದರಿಂದಾಗಿ ಈಗ ಪೂರ್ಣವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ತೀರ್ಮಾನವನ್ನು ಬಿಟ್ಬಿಟ್ಟಿದ್ದಾರೆ. ಮೊನ್ನೆ ಕಾತರಕಿ ಅವರು ಮಾತನಾಡ್ತಾ ಇದ್ರು ನಮ್ದೇ ಚಾನಲ್ ಅಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಡಿಸ್ಟ್ರೆಸ್ ಫಾರ್ಮುಲಾ ಅನ್ನೋದಿಲ್ಲ, ಬಟ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಡಿಸ್ಟ್ರೆಸ್ ಇಯರ್ ಅಲ್ಲಿ ಅಂತಂದ್ರೆ, ಎಷ್ಟು ಪರ್ಸೆಂಟ್ ಮಳೆ ಕೊರತೆಯಾಗಿದೆ ಅಷ್ಟು ಪರ್ಸೆಂಟ್ ಕಡಿಮೆ ಮಾಡಿ, ನೀವು ರಿಲೀಸ್ ಮಾಡೋದ್ರಲ್ಲಿ ಅಷ್ಟು ಪರ್ಸೆಂಟ್ ಕಡಿಮೆ ಮಾಡಿ. ಇದು ವೈಜ್ಞಾನಿಕ ಅನ್ಸುತ್ತೆ. ಈಗ ಬಂದೆ ಸರ್, ಅದು ವೈಜ್ಞಾನಿಕ ಅಲ್ಲ. ಅಂದರೆ ಕೋರ್ಟು ಟ್ರಿಬ್ಯುನಲ್ ತೀರ್ಮಾನ ಮಾಡಬೇಕಾಗಿತ್ತು, ಅದನ್ನು ನಾವು ಕೇಳ್ಕೊಂಡಿದ್ವು ಕರ್ನಾಟಕದಿಂದ. ತಮಿಳ್ನಾಡು ಒಪ್ಪಿಲ್ಲ ನಮ್ಮ ವಾದನ. ಆದರೆ ಮುಖ್ಯವಾಗಿ ನೋಡಿ, ಇವತ್ತಿನ ಸಂಕಷ್ಟ ಸಮಯದಲ್ಲಿ ತಮಿಳ್ನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು 15 ದಿವಸ, ಅಂದರೆ ಸುಮಾರು 4-4.5 TMC ಬಿಡಬೇಕು ಅಂತ ಹೇಳ್ತಾರೆ. ಆದರೆ ಕರ್ನಾಟಕ ಎಷ್ಟು ಉಪಯೋಗಿಸ್ಕೋಬಹುದು ಅಂತ ಹೇಳಿಲ್ಲ. ಕರ್ನಾಟಕ ಇದು ಈ 2018 ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕೇಂದ್ರ ಸರ್ಕಾರ ಪ್ರಕಟಣೆ ಹೊರಡಿಸಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ಈ ತೀರ್ಮಾನ ಕಾಲಕ್ಕೆ ಮಾಡಿ ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಮಾಡಿದೆ. ಎರಡನೇದಾಗಿ ಏನು ತೀರ್ಮಾನ ಮಾಡ್ತದೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾವೇರಿ ರೆಗ್ಯುಲೇಟರಿ ಕಮಿಟಿ ಅಂತ ಮಾಡಿದ್ರು. ಈಗ ಕಾವೇರಿ ರೆಗ್ಯುಲೇಟರಿ ಕಮಿಟಿ ತೀರ್ಮಾನ ಕೊಡ್ತು 3500 ಕ್ಯೂಸೆಕ್ಸ್ ಪ್ರತಿದಿನ ಬಿಡಿ ಅಂತ. ಅದನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಎತ್ತಿ ಹಿಡ್ದಿದೆ ಮೊನ್ನೆ. ಹೌದು. ಈಗ ಮುಂದೆ ಏನು ಮಾಡಬೇಕು ಸರ್ಕಾರ? ಈಗ ನಮ್ಮ ಸರ್, ನನಗೆ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರ್ತೀನಿ, ಅದರ ಪ್ರತಿಕ್ರಿಯೆ ನಾನು ಕೇಳ್ತೀನಿ. ಈಗ ಅವರಿಗೆ ಹಿಂಗಾರು ಮಳೆ, ಈ ಡೆಲ್ಟಾ ರೀಜನಲ್ ಆಗೋದು ಹಿಂಗಾರು ಅವರಿಗೆ. ನನ್ನ ಸ್ಟಡಿ ಮಾಡ್ತಾ ಇದ್ದೆ, 53% ಎವರೇಜ್ ರೈನ್ಫಾಲ್ ವರ್ಷಕ್ಕಾಗೋದು ಅವರಿಗೆ ಹಿಂಗಾರಲ್ಲೇ ಆಗುತ್ತೆ. 53%ಗಿಂತಲೂ ಜಾಸ್ತಿ. ಅದರಲ್ಲೂ ಡೆಲ್ಟಾ ರೀಜನ್ ಅಲ್ಲೇ ಹೈಯೆಸ್ಟ್ ಮಳೆ ಆಗೋದು ಹಿಂಗಾರು ಟೈಮಲ್ಲೇ. ಡೆಲ್ಟಾ ರೀಜನ್ ಅಲ್ಲಿ ನಮ್ಮ ಕಾವೇರಿ ನೀರನ್ನು ಬಳಸಿ ಏನು ಕೃಷಿ ಮಾಡ್ತಾರೆ, ಇದು ಕನ್ಸಿಡರ್ ಆಗೋದಿಲ್ಲ. ಎರಡನೇದು ಇನ್ನೊಂದು ಹೇಳ್ತೀನಿ ಸರ್, ಮೆಟ್ಟೂರು ಡ್ಯಾಮ್ ಇಂದ ಡೆಲ್ಟಾವರೆಗೆ ಒಂದೇ ಒಂದು ಡ್ಯಾಮ್ ಕಟ್ಟಿಲ್ಲ ತಮಿಳುನಾಡು. ಒಂದು ವೇಳೆ ಹೆಚ್ಚುವರಿ ನೀರು ಹರಿದಂತ ಸಮಯದಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಜಲಾಶಯಗಳಿಲ್ಲ ಅವರಲ್ಲಿ. ಮೆಟ್ಟೂರಿಂದ ಡೆಲ್ಟಾವರೆಗೂ ಕೂಡ, ಇವನ್ ನಮಗೆ ಬೇ ಆಫ್ ಬೆಂಗಾಲ್ ವರೆಗೂ ಕೂಡ ಯಾವುದೇ ಜಲಾಶಯಗಳಿಲ್ಲ. ಅವರು ಭವಾನಿಗೊಂದು ಕಟ್ಟಿದ್ದಾರೆ, ಅಮರಾವತಿಗೊಂದು ಕಟ್ಟಿದ್ದಾರೆ, ಮೇನ್ ಕಾವೇರಿಗೆ ಇಲ್ಲ ಜಲಾಶಯ. ಅವ್ರು ಮಾಡಿದ ತಪ್ಪಿಗೂ ನಾವೇ ಹೊಣೆಗಾರರಾಗಬೇಕು. ಕಾರಣ ಏನು ಅಂದ್ರೆ, ರಕ್ಷಿತ್ ಅವರೇ ನೋಡಿ, ನಮಗೆ ಟ್ರಿಬ್ಯುನಲ್ನಿಂದ ತುಂಬ ಅನ್ಯಾಯ ಹೇಗಾಗಿದೆ ಅಂತಂದರೆ, ನಾವು ಕೇಳ್ದಷ್ಟು ನೀರು, ಈಗಾಗಲೇ ನಾನು ಅಂಕಿಅಂಶ ಕೊಟ್ಟಿದ್ದೀನಿ, ಕೇಳ್ದಷ್ಟು ನೀರು ಕೊಟ್ಟಿಲ್ಲ. ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ಗೆ 10 TMCನ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ? ನಮಗೂ ಕೊಡ್ಬೋದಾಗಿತ್ತಲ್ಲ. ಎರಡನೇದು, ಈ ಸಮುದ್ರಕ್ಕೆ ನೀರು ಹರಿಯೋದು 4 TMC ತಮಿಳ್ನಾಡು ಕೊಟ್ಟಿದ್ದಾರೆ ಹಕ್ಕನ್ನು. ಆ್ಯಕ್ಚುಲಿ ಮೊನ್ನೆ ನಮ್ಮ ಮಂಡ್ಯ ಶಾಸಕರು ರವಿ ಗಣಿಗ ಅವರು ಆ ಪ್ರದೇಶಕ್ಕೆ ಹೋಗಿ ಸಮುದ್ರಕ್ಕೆ ಎಷ್ಟು ನೀರು ಹೋಗ್ತದೆ ಅನ್ನೋದನ್ನು ನೋಡಿ ಪ್ರಮಾಣೀಕರಿಸಿದ್ದಾರೆ. ಅದನ್ನು ನೋಡಿದ್ರೆ ತಮಿಳ್ನಾಡಿಗೆ ಎಲ್ಲ ಅಡ್ವಾಂಟೇಜು, ಸುಮಾರು 21 TMC ಕೇರಳ ಕೊಟ್ಟಿದ್ದ ಹಂಚಿಕೆನ ತಮಿಳ್ನಾಡು ಉಪಯೋಗಿಸ್ಕೋಬೋದು ಅಂತ ಟ್ರಿಬ್ಯುನಲ್ ಹೇಳಿದೆ. ಇದು ಯಾವ ನ್ಯಾಯ? ಆಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಕರ್ನಾಟಕಕ್ಕೆ ಒಂದು ಬೆಳೆ ಬೆಳೀರಿ ಅಂತಾರೆ, ಆದರೆ ತಮಿಳ್ನಾಡಿಗೆ 1.85 lakhs ಎಕರೆಗೆ 2 ಬೆಳೆ ಬೆಳೀರಿ. 3 ಬೆಳೀತಾರೆ ಸರ್ ಅವರು 3 ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ ಗ್ರೌಂಡ್ ವಾಟರ್ನಲ್ಲಿ ನಮ್ಮ ವರ್ಲ್ಡ್ ಬ್ಯಾಂಕ್ ಪ್ರಕಾರನೇ 50 TMC ಇದೆ ತಮಿಳ್ನಾಡಿನ ಪ್ರದೇಶದಲ್ಲಿ, ಪ್ಲೇನ್ ಏರಿಯಾ ಮತ್ತು
ಬಿಕಾಸ್ ಆಫ್ ವಾಟರ್ ಇದು. ಆದರೆ ಅವ್ರಿಗೆ ಬರೀ 20 TMC ಮಾತ್ರ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಟ್ರಿಬ್ಯುನಲ್ ಹೇಳಿದೆ. ಅಂದರೆ ಚರಿತ್ರಾರ್ಹವಾಗಿ ಟ್ರಿಬ್ಯುನಲ್ಲು ಅನೇಕ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ರಾಜ್ಯಗಳು ಪ್ರಶ್ನೆ ಮಾಡಿದಾಗ 2018ರಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಆಗ್ತಿಲ್ಲ ಸರ್ ಕನ್ವಿನ್ಸಿಂಗ್ ಆಗಿ ನಮ್ಮ ಸಮಸ್ಯೆಯನ್ನ ಹೇಳೋದಕ್ಕೆ, ಅವರಿಗಿರುವಂತ ಅಡ್ವಾಂಟೇಜ್ಗಳನ್ನ ಹೇಳೋದು ನಮ್ಮಿಂದ ಯಾಕೆ ಆಗ್ತಿಲ್ಲ? ಅದಕ್ಕೆ ಹೇಳಿದ್ರು ನಿನ್ನೆ, ಬಟ್ ಕನ್ಸಿಡರ್ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಅವ್ರಿಗೊಂದು ಅಡ್ವಾಂಟೇಜು ಅವ್ರೇನು ಅಂತಂದರೆ ಪ್ರಿಸ್ಕ್ರಿಪ್ಟಿವ್ ರೈಟು ಜೊತೆಗೆ ನಾವು 1924ರಲ್ಲಿ ಏನು ಒಪ್ಪಂದ ಮಾಡ್ಕೊಂಡಿದ್ವೋ ಅದು 1974ರಲ್ಲಿ ಅದು ಅವಧಿ ಮುಗ್ದಿತ್ತು. 74ರಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ಕರ್ನಾಟಕ ಸರ್ಕಾರ ಅದನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಯಿತು. ಆ ಒಪ್ಪಂದನ ಆ ಒಪ್ಪಂದದ ಅಡ್ವಾಂಟೇಜ್ ತಗೋತಾ ಇದ್ದಾರೆ ಅವರು. ಅದು 1924, 1929 ಈ ಎಲ್ಲ ಒಪ್ಪಂದಗಳ ಅಡ್ವಾಂಟೇಜು ಅಂದರೆ ಟ್ರಿಬ್ಯುನಲ್ ಹೇಳಿದೆ ಈ ಒಪ್ಪಂದಗಳು ಇವಾಗ ಇದಿಲ್ಲ ಅಂತ, ಅಂದರೆ ಅನುಸರಣೆ ಇಲ್ಲ ಅಂತ. ಆದರೆ ಈ ಒಪ್ಪಂದಗಳ ಅನುಕೂಲನ ಅಂದರೆ ಹಿಂದೆ ನಾವಿಷ್ಟು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ದು ಅಚ್ಚುಕಟ್ಟು, ಅದನ್ನು ನಮಗಿಷ್ಟು ನೀರು ಬೇಕು, ಇದು ನಮ್ಮ ಹಕ್ಕು ಅಂಥೇಳಿ ತಮಿಳುನಾಡು ಕೇಳ್ತಾ ಇರೋದ್ರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. 4 ಜಲಾಶಯಗಳಲ್ಲಿ KRSನ ಸುಮಾರು ಈಗ ನಮ್ಮಲ್ಲಿ 18.25 ಲಕ್ಷ ಎಕರೆಗೆ ಇದು ಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಯಾರೋ ಸುಪ್ರೀಂ ಕೋರ್ಟು ಇವರು. ಆದರೆ ನಮ್ಮಲ್ಲಿ 27 ಲಕ್ಷ ಎಕರೆ ಎಲ್ಲ ಜಲಾಶಯಗಳಿಂದ ಇದು ಆಗಬೇಕು, ಅಂದರೆ ಅಚ್ಚುಕಟ್ಟಿಗೆ ನೀರು ಒದಗಬೇಕು, ಕೊಟ್ಟಿಲ್ಲ. ಅದ್ರ ಜೊತೆಗೆ ನಾನಿದ್ದಾಗಲಿಂದನೂ 100ಕ್ಕಿಂತ ಹೆಚ್ಚು ಏತ ನೀರಾವರಿ ಯೋಜನೆಗಳು ಚಾಲ್ತಿಯಲ್ಲಿದ್ವು. ಅವಕ್ಕೆ ಯಾವಕ್ಕೂ ಟ್ರಿಬ್ಯುನಲ್ ನೀರು ಹಂಚಿಕೆ ಮಾಡಿಲ್ಲ. ಇಷ್ಟೊಂದು ಅನ್ಯಾಯ ಕರ್ನಾಟಕ ಆಗಿದೆ. ಎಸ್, ಮಾತನಾಡೋಣ ದೇವರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.